ಆ ಹಣೆ ನಮಗೆ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಾವು ಆಕ್ಷನ್ ತಗೊಳ್ತೇವೆ. ಅಂತಹ ಕಾರ್ಯಕರ್ತ ನಮ್ಮ ಸಿದ್ಧಾಂತದೊಂದಿಗೆ ಯಾವುದೇ ರಾಜಿಯನ್ನು ನಾವು ಮಾಡ್ಕೊಳ್ತೇವೆ. ಅಂತ ಕಾರ್ಯಕರ್ತನ ನಾವು ಯಾವುದೇ ಕಾರಣಕ್ಕೂ ಮುಂದುವರಿಸ್ತೇವೆ. ಸರ್, ದಾವಣಗೆರೆ ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುವಂತಹ ಸುವರ್ಣ ಅಕ್ಷರಗಳಲ್ಲಿ ದಾಖಲಿಸಲ್ಪಡುವ ಒಂದು ಚುನಾವಣೆ. ಯಾಕಂದ್ರೆ ನಾನಲ್ಲಿ ಅಭ್ಯರ್ಥಿಯಾದ ಕಾರಣ ಕೇಳ್ತಾ ಇದ್ದೇನೆ. ಆ ಒಂದು ಸೌತ್ ಕಾನ್ಸ್ಟಿಟ್ಯೂನ್ಸಿ, ದಾವಣಗೆರೆಯ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅಂದ್ರೆ, ಉತ್ತರ ಮತ್ತು ದಕ್ಷಿಣ ಒಂದೇ ಬಾರ್ಡರ್. ನೀವು ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಆ ರೈಲ್ವೆ ಟ್ರ್ಯಾಕ್ ಎರಡು ಕಾನ್ಸ್ಟಿಟ್ಯೂನ್ಸಿನ ಡಿವೈಡ್ ಮಾಡ್ತದೆ, ಅಂದ್ರೆ ವಿಭಾಗ ಮಾಡ್ತದೆ. ರೈಲ್ವೆ ಟ್ರ್ಯಾಕ್ ಈ ಕಡೆ ಹೋದ್ರೆ ನೀವು ಅಮೆರಿಕಾದಲ್ಲಿ ಫೀಲ್ ಆಗ್ತದೆ. ನೀವು ಹೋಗಿ ಬನ್ನಿ ಒಂದ್ಸರಿ. ದೊಡ್ಡ ದೊಡ್ಡ ಮಾಲ್ಗಳು, ಶಾಪಿಂಗ್ ಮಾಲ್ಗಳು, ATMಗಳು, ಬ್ಯಾಂಕ್ಗಳು, ದೊಡ್ಡ ದೊಡ್ಡ ವಿಚಾರಗಳಲ್ಲಿದೆ, ಡೆವಲಪ್ಮೆಂಟ್ ಇದೆ, ಹಾಸ್ಪಿಟಲ್, ಸ್ಕೂಲ್, ಕಾಲೇಜ್. ಸೌತ್ಗೆ ಬಂದ ತಕ್ಷಣ ಸೋಮಾಲಿಯಾಗೆ ಬಂದಾಗಿ ಫೀಲ್ ಆಗ್ತದೆ. ಇದು ಕಳೆದ 50-60 ವರ್ಷಗಳಲ್ಲಿ ಒಂದೇ ಕುಟುಂಬದಿಂದ ಗೆದ್ದು ಬಂದಿದ್ದಂತಹ ಅಲ್ಲಿಯ ಜನಪ್ರತಿನಿಧಿಗಳ ಕೊಡುಗೆ ಆ ಕ್ಷೇತ್ರದಲ್ಲಿ. ಆದ್ದರಿಂದ ಕಾಂಗ್ರೆಸ್ ಮಾತ್ರ ಅಲ್ಲ ಸರ್, ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಬಿಡುಗಡೆಯ ಭಾಗ್ಯವನ್ನು ವಹಿಸ್ತಾ ಇದ್ರು. ಏನಾದ್ರೂ ಮಾಡಿ ಯಾರಾದ್ರೂ ಒಬ್ರು ಬಂದು ನಮ್ಮನ್ನು ಇಲ್ಲಿಂದ ಪಾರ್ ಮಾಡಿ ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೆ ಆಲ್ಟರ್ನೇಟ್ ಆಗಿ ಫೀಲ್ ಆಗಿದೆ. ಹಾಗಾಗಿ ಎಲ್ಲರೂ ಬದಲಾವಣೆ ಬಯಸಿ, ಅದು ಯಾವುದೇ ಪಕ್ಷ ಭೇದ ಇಲ್ಲದೆ, ಸಂಘಟನೆ ಭೇದ ಇಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ನಮ್ಮನ್ನ ಬೆಂಬಲಿಸಿರುವುದರಲ್ಲಿ ಇದು ನಗ್ನ ಸತ್ಯ. ಇದನ್ನು ಮುಚ್ಚಿಡುವ ಹಾಗಿಲ್ಲ. ಹಾಗಂತೇಳಿ ನಿಮಗೆ ಯಾರಾದ್ರೂ ಬೆಂಬಲ ಕೊಡ್ತಾ ಇದ್ರೆ ನೀವು ಬೇಡ ಅಂತ ಹೇಳಿದ್ದಾಗ್ತದೆ ಸರ್? ಯಾಕೆ ನಿಮ್ಮನ್ನ ಮೆಚ್ಚಿ ಬೆಂಬಲ ಕೊಡ್ತಾರೆ, ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಬೆಂಬಲ ಕೊಡ್ತಾರೆ ಅಂದ್ರೆ ಯಾರು ಬಂದರೂ ನಾವು ವೆಲ್ಕಮ್ ಮಾಡಿದ್ವಿ. ಇನ್ನು ಸಮೀರ್ ಅಹಮದ್ ವಿಚಾರ ಅವರ ಪಕ್ಷದ ಆಂತರಿಕ ವಿಚಾರ, ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. SDPI ಅನ್ನು ಸೋಲಿಸಲಿಕ್ಕೆ ಇಡೀ ಕ್ಯಾಬಿನೆಟ್ ಅಲ್ಲಿ 10 ದಿನ ಠಿಕಾಣಿ ಹೊಡಿದ್ರು ಸರ್, 10 ಡೇಸ್. ಮತ್ತು ಒಂದೊಂದು ವಾರ್ಡಿಗೆ ಒಬ್ಬೊಬ್ಬ ಮಿನಿಸ್ಟರ್ ಅನ್ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಒಂದೊಂದು ಬೂತಿಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಉಸ್ತುವಾರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಎಲ್ರಿಗೂ ಕಾಡ್ತಾ ಇದ್ದು ಒಂದೇ ಭಯ, SDPI ಪಕ್ಷವನ್ನು ಸೋಲಿಸಬೇಕಂದ್ರೆ ನಾವು ಇಷ್ಟು ಒಂದು ವ್ಯಾಪಕ ಮಟ್ಟದಲ್ಲಿ ನಾವು ಇದನ್ನು ಮಾನಿಟರ್ ಮಾಡಿದ್ರೆ ಮಾತ್ರ ಸೋಲಿಸಲಿಕ್ಕೆ ಸಾಧ್ಯ. ಕ್ರೋರ್ಸ್ ಆಫ್ ರುಪೀಸ್ ಹಣದ ಹೊರೆ ಹರಿಸಿದ್ದಾರೆ. ಆದರೂ ಕೂಡ ಅಲ್ಲಿಯ ಜನರು ಸ್ವಾಭಿಮಾನಕ್ಕಾಗಿ ಬದುಕುವಂಥವರು 18,975 ಜನ ನಾವು ಸ್ವಾಭಿಮಾನಕ್ಕೆ ಬದುಕುವರು ಅಂತೇಳಿ ಪ್ರೂವ್ ಮಾಡಿದ್ದಾರೆ. ನಾನು ಸೋತಿರ್ಬೋದು, ನಾನು ಇವತ್ತು ಅಲ್ಲಿ ಜನರಿಗೆ ಹೇಳಿದೆ ನಾನು ಸತ್ತಿಲ್ಲ. ನಾನು 25 ವರ್ಷದಿಂದ ದಲಿತ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಯಾವುದನ್ನ ನಾನು ಪಕ್ಷ ಭೇದ ಇಲ್ಲದೆ, ಸಂಘಟನೆ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ಅವರ ಹೋರಾಟದಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದವು. ಎಷ್ಟು ಕೇಸ್ಗಳು ನನ್ನ ಮೇಲಾಗಿದೆ. ನಾನು 530 ಆದಿವಾಸಿಗಳ ಮೇಲೆ ಒಕ್ಕಲಗಿಸಿದ್ದು ಕೊಡಗಿನಲ್ಲಿ. ಕೊಡಗಿನ ಸಿದ್ದಾಪುರದಿಂದ ಬೆಂಗಳೂರಿಗೆ